ನಮ್ಮ ಮಾಲೂರು ತಾಲೂಕಿನಲ್ಲಿ ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಮತ್ತೆ ಈ ಅಕ್ರಮ ಗಣಿಗಾರಿಕೆ ಇಂದ ರಾಜ್ಯಾದ್ಯಂತ ಒಂದು ಹೆಸರು ಪಡೆದು ಬಿಟ್ಟಿದೆ. ಮತ್ತೆ ಮಾನ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಮಾಲೂರು ಟೇಕಲ್ ವ್ಯಾಪ್ತಿಯ ಗಣಿಗಾರಿಕೆಗೆ ಭೇಟಿ ಕೊಟ್ಟಾಗ ಮಾನ್ಯ ಪೊಲ್ಯೂಷನ್ ಬೋರ್ಡ್ ಅಧಿಕಾರಿ ಸಂಪೂರ್ಣ ಎಲ್ಲ ಕ್ರಷರ್ಗಳು ಬಂದ್ ಮಾಡ್ರಿ ಅಂತ ಶಿಫಾರಸ್ ಮಾಡಿದ್ರು. ಶಿಫಾರಸ್ ಮೇಲೆಗೆ ಸುಮಾರು 1 ವರ್ಷ ಕಾಯಿಸಿ ತದನಂತರ ನಾವು ಮತ್ತೆ ಲೋಕಾಯುಕ್ತದಲ್ಲಿ ದೂರು ಕೊಟ್ಟು ತದನಂತರ 9 ಕ್ರಷರ್ಗಳು ಬಂದ್ ಮಾಡಿದ್ರು. ಈ ರಮೇಶ್ ಗೌಡ ಅಂತ ಟೇಕಲ್ ಅಲ್ಲಿ ಇದ್ದಾರೆ. ಇವರು ಕೊರ್ಚನೂರು ಸರ್ವೆ ನಂಬರ್ 10 ಇಲ್ಲಿ 2 ಎಕರೆ 20 ಗುಂಟೆ ಇದು ಬೆಟ್ಟ, ಭೂತಮ್ಮನ ಬೆಟ್ಟ. ಅಲ್ಲಿ ಕ್ರಷರ್ ಸುರಕ್ಷತೆ ಇಲ್ಲದ ಗಣಿಗಾರಿಕೆ, ಅಲ್ಲಿ ಲೀಸಿಂಗ್ ಕೊಡಕ್ಕೆ ಬರಲ್ಲ, ಅದೊಂದು ಅಕ್ರಮ ಗಣಿಗಾರಿಕೆ ಇದಂಗೆ. ಈಗ ಅಲ್ಲಿ ಬ್ಲಾಸ್ಟ್ ಮಾಡ್ತಾರೆ, ಮೇಲೆಯಿಂದ ಗುಟ್ಟೆಗಳು ಬಂದ್ರೆ ಏನಂತ, ಅದಕ್ಕೆ ಈ ಗಣಿ ಅಧಿಕಾರಿಗಳು ಇವ್ರ ಜೊತೆಗೆ ಶಾಮೀಲಾಗಿ ಇವ್ರು ಪ್ರಭಾವಿ ಆಗಿರುವ ಕಾರಣ ಈ ರಮೇಶ್ ಗೌಡ್ರು ಅವ್ರಿಗೆ ಅಲ್ಲಿ ಅನುಮತಿ ಕೊಟ್ಟಿದ್ದಾರೆ. ಮತ್ತೆ ಈ ಕೆಂಪಸಂದ್ರ ಕೆಂಪನಹಳ್ಳಿ ಗೌಂಡರ್ ಸ್ಟೋನ್ ಕ್ರಷರ್, ಕೆಂಪನಹಳ್ಳಿ ಗೌಂಡರ್ ಸ್ಟೋನ್ ಕ್ರಷರ್ ಇಲ್ಲಿ ಇವರು ಕ್ರಷರ್ ಘಟಕ ಮಾಡಿದ್ದಾರೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇಲ್ಲಿ 15 ಕ್ರಷರ್ಗಳಿಗೆ 3 ತಿಂಗಳ ಅನುಮತಿ ಕೊಟ್ಟಿದ್ದಾರೆ. ಇನ್ನು 9 ಕ್ರಷರ್ ರಾಜಕೀಯ ಪ್ರಭಾವ ಇಲ್ದಿರೋ ಇರೋರನ್ನ ಬಂದ್ ಮಾಡಿದ್ದಾರೆ. ಮತ್ತೆ ಇವ್ರು ಪ್ರಭಾವಿಗಳಾಗಿರೋ ಕಾರಣ ಪ್ರೊಸೀಡಿಂಗ್ಸ್ ಇವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಮಾನ್ಯ ಪೊಲ್ಯೂಷನ್ ಬೋರ್ಡ್ಗೆ. ಸುತ್ತಲೂ ಶೀಟ್ಗಳು ಕೂಡ ಇಲ್ಲ, ಯಾವುದೇ ನಿಯಮಗಳನ್ನು ಪಾಲನೆ ಮಾಡದೆ ಮಾನ್ಯ ಕೆಂಪನಹಳ್ಳಿಯಲ್ಲಿ ಮಾನ್ಯ ರಮೇಶ್ ಗೌಡ್ರು ಕ್ರಷರ್ ಘಟಕ ನಡೆಸ್ತಾ ಇದ್ದಾರೆ. ಇದನ್ನ ನಾವು ಕಂಡಿಲ್ಲ. ಮೊನ್ನೆ ಯಾರೋ ಅಲ್ಲಿನ ಯುವಕರು ಒಬ್ರು ಕಳಿಸ್ಕೊಟ್ರು, ಯಾವುದೇ GPS ಫೋಟೋ ಇದು, ಯಾವುದೇ ಸುತ್ತಲೂ ಶೀಟ್ ವ್ಯವಸ್ಥೆ ಕೂಡ ಇಲ್ಲ. ಅಲ್ಲಿನ ರೈತರು ಆ ಧೂಳಿನಿಂದ ಇದಾಗ್ತಾ ಇದೆ. ಇವರು ಸತ್ಯ ಹರಿಶ್ಚಂದ್ರ ತರ ಮಾನ್ಯ ರಮೇಶ್ ಗೌಡ್ರು ಮಾಡ್ತಾರೆ. ಮತ್ತೆ ಆ ಭೂತಮ್ಮನ ಬೆಟ್ಟ ಕೊರ್ಚನೂರು ಸರ್ವೆ ನಂಬರ್ 10ರಲ್ಲಿ ಕೊಡ್ತಿರುವಂತಹ ಲೀಸ್ನ ತಕ್ಷಣ ಬಂದ್ ಮಾಡಬೇಕು. ಅಲ್ಲಿ ಸುರಕ್ಷತೆ ಇಲ್ಲ, ಮಾನ್ಯ ಕಾರ್ಮಿಕರಿಗೆ ಅವ್ರಿಗೆ ಇವ್ರಿಗೆ ತೊಂದರೆ ಆಗ್ತದೆ. ಆ ಲೀಸ್ ಕ್ಯಾನ್ಸಲ್ ಮಾಡಬೇಕು. ಮತ್ತೆ ಈ 15 ಕ್ರಷರು 3 ತಿಂಗಳ ಅನುಮತಿ ಯಾವ್ಯಾವ್ದು ಕೊಟ್ಟಿದ್ದಾರೆ ಅದನ್ನ ತಕ್ಷಣ ಯಾವುದೇ ನಿಯಮ ಇವರು ಪಾಲನೆ ಮಾಡದೆ ಇವ್ರು ನಡೆಸ್ತಾ ಇದ್ದಾರೆ. ತಕ್ಷಣ ಈ ರಮೇಶ್ ಗೌಡ್ರು ಕ್ವಾರಿ ಮತ್ತು ಕ್ರಷರ್ ಘಟಕನ ಬಂದ್ ಮಾಡ್ಬೇಕಂತ ಈ ಮುಖಾಂತರ ಒತ್ತಾಯಿಸ್ತೀನಿ. ಮತ್ತೆ ನ್ಯಾಯಾಂಗ ಹೋರಾಟವನ್ನು ಇದನ್ನು ಮಾಡ್ತೀನಿ. ಮೊನ್ನೆ ಲೋಕಾಯುಕ್ತದಲ್ಲಿ ಪ್ರಕರಣ ಇದೆ, ಮೊನ್ನೆ NGTಯಲ್ಲಿ ಪ್ರಕರಣ ಇದೆ. ಮಾನ್ಯ ಗೌರವಾನ್ವಿತ ನ್ಯಾಯಮಂಡಳಿಯ ಗಮನಕ್ಕೂ ಇದನ್ನ ತರ್ತೀವಿ ಅಂತ ತಕ್ಷಣ ಅಧಿಕಾರಿಗಳು ಇದನ್ನ ಬಂದ್ ಮಾಡ್ಬೇಕಂತ. ಮಾನ್ಯ ರಮೇಶ್ ಗೌಡ್ರು ಏನಿರ್ಬೇಕಂದ್ರೆ, ಒಂದು ಕ್ರಷರ್ ಘಟಕ ಮಾಡ್ಬೇಕಂದ್ರೆ ಸುತ್ತಲೂ ಜಂಕ್ ಶೀಟ್ಸ್ ಇರಬೇಕು, ಮರಗಳ ನೆಟ್ ಇರಬೇಕು, ಸ್ಪ್ರಿಂಕ್ಲರ್ ನೀರು ಬರಬೇಕು. ಮತ್ತೆ ಕ್ರಷರ್ ಘಟಕದಿಂದ ಮೊನ್ನೆ PWD ರಸ್ತೆವರೆಗೂ ಡಾಂಬರೀಕರಣ ಇಲ್ಲ ಮೆಟಲ್ ರಸ್ತೆ ಹಾಕಿರ್ಬೇಕು. 2023 ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಫಿಕೇಶನ್ ಪ್ರಕಾರ. ಆದರೆ ಇವರು ಎಲ್ಲ ಮಾಡಿದೀನಿ, ಇವ್ರು ಕರೆಕ್ಟಾಗಿ ನಡೆಸ್ತಾ ಇದ್ದೀನಿ ಅಂತ. ಈ ಫೋಟೋ ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು. ಇವ್ರಿಗೆ ಹೆಂಗ್ ಕೊಟ್ರು? 3 ತಿಂಗಳಾಗಿದೆ, ಫಸ್ಟ್ ಇದನ್ನ ಬಂದ್ ಮಾಡಬೇಕಾಗಿತ್ತು. ಆದ್ರೆ ಇವ್ರು ಪ್ರಭಾವಿಗಳು, ಆದ್ರಿಂದ ಅವ್ರಿಗೆ ಅನುಮತಿ ಕೊಟ್ಟು ಯಾರೋ ರಾಜಕೀಯ ಪ್ರಭಾವ ಇಲ್ದಿರ ಇರೋರು ಇಷ್ಟೋ ನಿಯಮಾವಳಿ ಪಾಲನೆ ಮಾಡ್ತಾರೋ. 9 ಕ್ರಷರ್ ಕ್ಲೋಸ್ ಆಗಿದೆ, ಇವ್ರನ್ನ ಬಂದ್ ಮಾಡ ತಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಈ 3 ತಿಂಗಳ ಅನುಮತಿ ಕೊಟ್ಟಿರೋ ಪ್ರಭಾವಿಗಳು ಯಾರ್ಯಾರ್ದೈತೆ ಇವ್ರದ್ದು ಲೈಸೆನ್ಸ್ಗಳೆಲ್ಲ ರದ್ದು ಮಾಡಬೇಕು. ಮಾನ್ಯ ಲೋಕಾಯುಕ್ತ, ಮಾನ್ಯ ನ್ಯಾಯಾಲಯ ಗಮನಕ್ಕೂ ತರ್ತೀನಿ. ಮತ್ತೆ ಕಾನೂನು ಹೋರಾಟವನ್ನು ಮುಂದುವರಿಸ್ತೀನಿ ಅಂತ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ. ಟಿಪ್ಪರ್ ಮಾಫಿಯಾ ಒಂದು 10 ವೀಲರ್ ಟಿಪ್ಪರ್ ಗಾಡಿಗೆ 18 ಟನ್ ಪಾಸಿಂಗ್ ಅಂತಿದ್ರೆ 36 ಟನ್ 37 ಟನ್ ಹಾಕೊಂಡು ರಸ್ತೆಗಳಲ್ಲಿ ಹೋಗ್ತಾರೆ. 18 ಟನ್ಗೆ ರಾಯಲ್ಟಿ ಕಟ್ಟಿದ್ರೆ ಇನ್ನು ಮಿಕ್ಕಿದ್ದು ಇನ್ನು 18 ಟನ್ಗೆ ಕಟ್ಟಲ್ಲ, ಡಬಲ್ ಟನ್ನೇಜು. ಇದನ್ನ ರಿಪಬ್ಲಿಕ್ ಆಫ್ ಕೋಲಾರ ಜಿಲ್ಲೆಯಲ್ಲಿ ಯಾವ ಅಧಿಕಾರಿಗಳು ಎಷ್ಟೇ ದೂರುಗಳು ಕೊಟ್ಟರು, ಜಿಲ್ಲಾಧಿಕಾರಿಗಳು ಚೆಕ್ ಪೋಸ್ಟ್ ಹಾಕ್ಸ್ತೀನಿ ಅಂತ 2 ತಿಂಗಳಾಯ್ತು ಹೇಳಿ ಇನ್ನೂ ಚೆಕ್ ಪೋಸ್ಟ್ಗಳು ಹಾಕಿಲ್ಲ. ಸಂಪೂರ್ಣ ಗಣಿ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರೂ ಈ ಟಿಪ್ಪರ್ ಮಾಫಿಯಾದಲ್ಲೂ ಕೂಡ ಶಾಮೀಲಾಗಿದ್ದಾರೆ. ಇದೊಂದು ಮಾಲೂರಲ್ಲಿ ಇವತ್ತು ಗಣಿ ಮಾಫಿಯಾ ಮತ್ತೆ ಈ ಗೋಮಾಳಕ್ಕೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡುವ ಮಾಫಿಯಾ ರಾಜ್ಯಾದ್ಯಂತ ಒಂದು ಹೆಸರಾಗ್ಬಿಟ್ಟಿದೆ. ವಿಶೇಷವಾಗಿ ಸರ್ಕಾರ ಒಂದು ಉನ್ನತ ಮಟ್ಟದ ತನಿಖೆ ಮಾಡಿ ಈ ಮಾಫಿಯಾಗೆಲ್ಲ ಅಂತ್ಯ ಆಡ್ಬೇಕಂತ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ.